ನೇತೃತ್ವದಲ್ಲಿ ರಾಜೀವ್ ಗಾಂಧಿಯವರ ಮಗನಾಗಿರ್ತಕ್ಕಂಥ ರಾಹುಲ್ ಗಾಂಧಿ ಏನು ಪಕ್ಷ ಇವತ್ತು ಹೇಳ್ತಾ ಇದೆ, ಪಾರ್ಲಿಮೆಂಟ್ ಅಲ್ಲಿ ಇವತ್ತು ಇಡೀ ದೇಶ ನೋಡ್ತಾ ಇದೆ. ಅವರ ನಾಯಕತ್ವದಲ್ಲಿ ಮಾಡಿರ್ತಕ್ಕಂಥ ಕಾಂಗ್ರೆಸ್ ರಾಜ್ಯ ಅಧ್ಯಕ್ಷರು, ಅದರ ಜೊತೆಗೆ ನಮ್ಮ ಜಿಲ್ಲೆಯಲ್ಲಿ ಇರ್ತಕ್ಕಂಥ ನಾಯಕರು, ಎಸ್ಪೆಷಲಿ ಇಲ್ಲಿರ್ತಕ್ಕಂಥ ಚಿಕ್ಕಬಳ್ಳಾಪುರ ಶಾಸಕರು ಮಾತಾಡ್ತಕ್ಕಂಥ ಲ್ಯಾಂಗ್ವೇಜ್, ಮಾತಾಡ್ತಕ್ಕಂಥ ಅವ್ರ ನಡೆ ಎಲ್ಲ ತೀಕ್ಷ್ಣವಾಗಿ ಎಲ್ಲ ಬುದ್ಧಿವಂತರು ನೋಡ್ತಾ ಇದ್ದಾರೆ. ರಾಜ್ಯದಲ್ಲಿ ಇರ್ತಕ್ಕಂಥವ್ರು ಎಲ್ಲರೂ ದಡ್ರು ಅನ್ಕೊಂಡ್ಬಿಟ್ರೆ ಬೆಕ್ಕು ಕಣ್ಣು ಮುಚ್ಕೊಂಡು ಹಾಲು ಕುಡಿತದೆ, ಯಾರು ನೋಡಲ್ಲ ಅಂತಕ್ಕಂಥದ್ದು ಇವತ್ತು ಸಿಚುವೇಶನ್ ಆಗಿದೆ. ಹಂಗಾಗಿ ರಾಜ್ಯದ ಜನರನ್ನ ಮುಟ್ಟಾಳ್ರು ಅನ್ಕೊಳ್ತಕ್ಕಂಥದ್ದು ಅವರ ಮುಟ್ಟಾಳ್ತಾರೆ. ಕೊನೆಗೆ ಅಲ್ಲಿ ಎಲ್ಲರೂ ತಂದಿಟ್ರು, ಗೆದ್ದಾದ್ಮೇಲೆ ಬರೀ ಕೆಂಪು ಬಸ್ ಅಲ್ಲಿ ಹಳೆ ಬಸ್ಗಳು ಮಾತ್ರ ಫ್ರೀ, ಎಸಿ ಬಸ್ಗಿಲ್ಲ. ಕೇಂದ್ರ ಸರ್ಕಾರ ಒಂದು 5,000-6,000 ಮೇಲೆಯಿಂದ ಎಲೆಕ್ಟ್ರಿಕ್ ಬಸ್ಸು ಕೊಟ್ಟಿದ್ದಾರೆ. ಎಲೆಕ್ಟ್ರಿಕ್ ಬಸ್ಗೆ ಕೆಂಪು ಬಣ್ಣ ಹಾಕಿಲ್ಲ, ಅದಕ್ಕೆ ಗ್ರೀನ್ ಬಣ್ಣ ಇದೆ ಎಲೆಕ್ಟ್ರಿಕ್. ಹಳೆ ಬಸ್ಸುಗಳು, ಡಕೋಟಾ ಬಸ್ಸುಗಳು, ಆ ಬಸ್ಸುಗಳು ಮಾತ್ರ ಹೆಣ್ಮಕ್ಳಿಗೆ ಫ್ರೀ ಕೊಟ್ಟಿದ್ದಾರೆ. ಎಲ್ಲ ಹೆಣ್ಮಕ್ಳಿಗೆ 2,000 ಹಾಕ್ತೀವಿ ಅಂತ ಹೇಳಿದ್ರು. ಗೆದ್ದಾದ್ಮೇಲೆ ಹೇಳಿದ್ದೇನೋ ಮನೆ ಯಜಮಾನಿಗೆ ಅಂತ 2,000 ಅಂತ ಹೇಳಿದ್ರು. ಆ ಮನೆ ಯಜಮಾನಿ ಮಾತು ಹೇಳ್ಬಿಟ್ಟು ಅತ್ತೆ ಸೊಸೆಗೆ ತಂದಿಟ್ಬಿಟ್ರು ಆ ಮನೆಗಳು. ಅದೇನಾಯ್ತು, ಅದು ಹಳ್ಳ ಇಟ್ಕೊಂಡು ಹೋಯ್ತು. ಬಸ್ಸು ಹೋಯ್ತು, 2,000 ರೂಪಾಯಿನೂ ಹೋಯ್ತು. ಯುವಕರಿಗೆ ಅನ್ಎಂಪ್ಲಾಯ್ಮೆಂಟ್ ಕೊಡ್ತೀವಿ ಅಂತ ಹೇಳಿದ್ರು. ಅದು ಯಾರು ಕೊಡ್ತಾ ಇಲ್ಲ ಅಂತಕ್ಕಂಥ ಲೆಕ್ಕಾಚಾರ ಇವತ್ತವರೆಗೂ ಇಲ್ಲ. ಅಕ್ಕಿ ಕೊಡ್ತೀವಿ ಅಂತ ಹೇಳಿದ್ರು 10 kg. ಆ ಅಕ್ಕಿ ಕೊಡೋದಕ್ಕೆ 10 kg 5 kg ಮೋದಿಜಿಯವರು ಕೊಡ್ತಾ ಇದ್ರು. ಮೋದಿಜಿಯವರು ಕೋವಿಡ್ ಟೈಮಲ್ಲಿ 10 kg ಕೊಡ್ತಾ ಇದ್ರು. ಕೋವಿಡ್ ಟೈಮ್ ಆದ್ಮೇಲೆ 5 kg ಇಳಿಸಿದ್ರು. ಆ 5 kg ಜೊತೆಗೆ ಇನ್ನು 5 kg ಕೊಡ್ತೀವಿ ಅಂತಂದ್ರು. ಆ 5 kg ಕೊಡೋದಕ್ಕೆ ಇವ್ರಿಗೆ ಹೋಗ್ತಾ ಇಲ್ಲ. ಅಕ್ಕಿನೂ ಹಳ್ಳ ಇಟ್ಕೊಂಡು ಹೋಗಿದೆ. ಕರೆಂಟ್ 200 ಯೂನಿಟ್ ವರೆಗೂ ಫ್ರೀ ಅಂತ. ಎಷ್ಟು ಜನಕ್ಕೆ ಬಂದಿದೆ 200 ಯೂನಿಟ್ ಫ್ರೀ? ಅದು ಕೂಡ ಎಲ್ರಿಗೂ ಮಗುಗೆ ಮಸಿ ಬೆಳೆದು ಬಿಟ್ಟಿದೆ. ಯಾವ ಗ್ಯಾರಂಟಿ ಕೂಡ ಅವ್ರು ಕೊಟ್ಟಿರೋ ಮಾತು ನಡ್ಸ್ಕೊಂಡಿಲ್ಲ. ಇದನ್ನೆಲ್ಲ ಪೂರ್ತಿ ತೀಕ್ಷ್ಣವಾಗಿ ಎಲ್ಲರೂ ಕೂಡ ರಾಜ್ಯದಲ್ಲಿ ಆಲ್ರೆಡಿ ಈಗ ಕಾಂಗ್ರೆಸ್ನ ನೋಡಾಗಿದೆ. ಮೋದಿಜಿಯವರ ನಾಯಕತ್ವದಲ್ಲಿ ಏನೆಲ್ಲ ಮಾಡಬೇಕು ಅದೆಲ್ಲ ಮಾಡೋದಕ್ಕೆ ಗಟ್ಟಿಯಾಗಿ ಮಾಡ್ತಾ ಇದ್ದಾರೆ. ಏನಾದ್ರೂ ಈಗ ಎಲೆಕ್ಷನ್ ಕಮಿಷನ್ ಇವತ್ತು SIR ಮಾಡಕ್ ಕೊಟ್ಟಿದೆ. ಅದು ಒಂದು ಸೆಂಟ್ರಲ್ ಗೌರ್ಮೆಂಟ್ ಅಡಿ ಇದ್ರೆ ಕೂಡ, ಅದು ಇಂಡಿಪೆಂಡೆಂಟ್ ಬಾಡಿ ಇದ್ರೆ ಕೂಡ ಕೆಲಸ ಮಾಡ್ತಕ್ಕಂಥವ್ರು ಯಾರು? BLO ನೇಮಕ ಮಾಡಿರ್ತಕ್ಕಂಥದ್ದು ಯಾರು? ರಾಜ್ಯ ಸರ್ಕಾರ ಅಡಿಯಲ್ಲಿ DC ಅವರ ನೇತೃತ್ವದಲ್ಲಿ BLOಗಳನ್ನ ನೇಮಕ ಮಾಡ್ತಕ್ಕಂಥದ್ದು ರಾಜ್ಯ ಸರ್ಕಾರಕ್ಕೆ. ಈಗ ಬಸ್ ಕೊಟ್ಟಿದ್ದಾರೆ, ರಾಷ್ಟ್ರದಿಂದ ಬಸ್ ಕೊಟ್ಟಿದ್ದಾರೆ. ಅದನ್ನ ಉಪಯೋಗ ಮಾಡ್ತಾರೆ ಯಾರು? ರಾಜ್ಯ ಸರ್ಕಾರ. ಅದೇ ರೀತಿ ಮಾಡ್ತಕ್ಕಂಥ ಮಾನದಂಡ ನಿಯಮಗಳನ್ನೆಲ್ಲ ಪಾಲನೆ ಮಾಡೋದಕ್ಕೆ ಸರ್ಕಾರ ಇಲ್ಲಿ ಡ್ರೈವ್ ಮಾಡ್ತಕ್ಕಂಥದ್ದು ಅವ್ರ ಕೈಯಲ್ಲಿ ಇರ್ತಕ್ಕಂಥದ್ದು. ಹಂಗಾಗಿ ರಾಷ್ಟ್ರ ಸರ್ಕಾರದಲ್ಲಿ ಮಾಡತಕ್ಕಂಥದ್ದು ಏನಾದ್ರು ಇದುವರೆಗೆ ಕಾಂಗ್ರೆಸ್ ಅವರಿಗೆ ತಕ್ಕ ಪಾಠ ಕಲಿಸ್ತಕ್ಕಂಥದ್ದು ಮೋದಿಜಿಯವರು ಮಾಡೋರು. ಅವ್ರ ಕೈ ಮೀರಿ ಇಲ್ಲಿರ್ತಕ್ಕಂಥ ಜನರನ್ನ ಮುಖಕ್ಕೆ ಮಸಿ ಬೀಳ್ತಕ್ಕಂಥ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. 3.5 ವರ್ಷ ಮುಗ್ದಾಗಿದೆ. ಅವ್ರು ಕೇವಲ ಎಕ್ಸ್ಪೈರಿ ಡೇಟ್ 1.5 ವರ್ಷ ಆಗಿದೆ. ಆ ಟೋಟಲ್ ಎಕ್ಸ್ಪೈರಿ ಡೇಟ್ ಬಂದ್ಬಿಟ್ಟು ಮುಗಿತಕ್ಕಂಥ ದಿನ ಬಂದಿದ್ದ ದಿವಸ ಜನರ ತಕ್ಕ ಪಾಠ ಕಾಂಗ್ರೆಸ್ ಕಲಿಸ್ತಕ್ಕಂಥದ್ದು ಮಾಡ್ತಾರೆ. ಧನ್ಯವಾದಗಳು.